ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮ ಮನಸ್ಸುಗಳಿಗೆ ನೆರವಾಗುವವನಾಗಿದ್ದಾನೆ. ನಾವು ಕುಗ್ಗಿ ಹೋಗುವಂತಹ ಸಮಯದಲ್ಲಿ ಕರ್ತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ನಮ್ಮ ಹೃದಯಗಳು ಇವತ್ತು ಕೆಲವೊಂದು ಪರಿಸ್ಥಿತಿಗಳನ್ನ ನೋಡುವಾಗ ಮುರಿಯಲ್ಪಟ್ಟಂತಹ ಅನುಭವದಲ್ಲಿ ನಡೆದು ಹೋಗುವಂತವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹೃದಯದ ಭಾರವನ್ನ ಕರ್ತನು ಗ್ರಹಿಸಿಕೊಂಡವನಾಗಿದ್ದಾನೆ. ನಮ್ಮ ಕುಗ್ಗುವಿಕೆಗಳನ್ನ ಕರ್ತನು ನೋಡುವವನಾಗಿದ್ದಾನೆ. ನಮ್ಮ ಜೀವಿತ ಇವತ್ತು ಯಾವ ಒಂದು ಪರಿಸ್ಥಿತಿಗಳಲ್ಲಿ ನಡೆದು ಹೋಗ್ತಾ ಇದೆ, ನಾವು ಇವತ್ತು ಯಾವ ವಿಷಯದಲ್ಲಿ ಕರ್ತನನ್ನು ನೋಡಿ ನಾವು ಕೂಗ್ತಾ ಇದ್ದೇವೆ, ಆ ವಿಷಯದಲ್ಲಿ ಕರ್ತನು ನಮಗೆ ಸಹಾಯವನ್ನ ಮಾಡುವವನಾಗಿದ್ದಾನೆ. ಅನ್ನಳ ಹೃದಯ ಅದು ಮುರಿಯಲ್ಪಟ್ಟಿದ್ದು, ಹಾಗರಳ ಹೃದಯ ಅದು ಮುರಿಯಲ್ಪಟ್ಟಿದ್ದು. ಅವ್ರು ಕುಗ್ಗಿ ಹೋದಂತಹ ಸಮಯದಲ್ಲಿ ಕರ್ತನು ಅವ್ರಿಗೆ ಸಹಾಯವನ್ನ ಮಾಡಿದನು. ಬೆರ್ಷೆಬದ ಕಾಡಿನಲ್ಲಿ ಅಲಿತಾ ಇರುವಂತಹ ಆಗರಳನ್ನ ಕರ್ತನು ನೋಡುವವನಾಗಿದ್ದಾನೆ. ತನ್ನ ಆಲಯದಲ್ಲಿ ಮೊರೆ ಇಡುತ್ತಾ ಇರುವಂತಹ ಅನ್ನಳನ್ನ ಕರ್ತನು ನೋಡುವವನಾಗಿದ್ದಾನೆ. ಅವರಿಗೆ ಕರ್ತನು ಸಹಾಯವನ್ನ ಮಾಡುವವನಾಗಿದ್ದಾನೆ. ಅವರಿಗೆ ಕರ್ತನು ಉದ್ಧಾರವನ್ನ ಕೊಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನೀನು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದೆಯಾ, ಇವತ್ತು ಯಾವ ವಿಷಯದಲ್ಲಿ ಮನ ಮುರಿದು ಹೋಗಿದೆ, ಆ ವಿಷಯಗಳನ್ನ ಕರ್ತನ ಮುಂದೆ ಇಡುವಾಗ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ಕಾಡಿನಲ್ಲಿ ಅಲಿತಾ ಇರುವಂತಹ ಆಗರಳು ಕರ್ತನನ್ನು ನೋಡಿ ಕೂಗುವವಳಾಗಿದ್ದಾಳೆ. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇರುವಂತಹ ಅನ್ನಳು ದೇವರನ್ನ ನೋಡುವವಳಾಗಿದ್ದಾಳೆ. ಅದೇ ಪ್ರಕಾರವೇ ಇವತ್ತು, ದೇವರೇ, ನನ್ನ ಮನಸ್ಸು ಇಂಥ ವಿಷಯಗಳಲ್ಲಿ ಮುರಿದು ಹೋಗಿದೆ ಸ್ವಾಮಿ, ಈ ವಿಷಯದಲ್ಲಿ ನಾನು ಕುಗ್ಗಿ ಹೋಗಿದ್ದೇನೆ, ಆದುದರಿಂದ ನಾನು ನಿನ್ನ ನೋಡುವವನಾಗಿದ್ದೇನೆ. ಈ ವಿಷಯದಲ್ಲಿ ನೀ ನನಗೆ ಸಹಾಯವನ್ನ ಮಾಡು ಕರ್ತನೆ ಎಂದು ಹೇಳುವಾಗ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಹಸ್ತವನ್ನ ನೀಡುವವನಾಗಿದ್ದಾನೆ. ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಕುಗ್ಗಿ ಹೋದಂತಹ ಸಮಯಗಳಲ್ಲಿ, ಮನ ಮುರಿದಂತಹ ಸಮಯದಲ್ಲಿ ಮನುಷ್ಯರು ಇವತ್ತು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತರಲ್ಲ. ಕರ್ತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ. ಮುರಿದ ಮನಸ್ಸುಳ್ಳವರಿಗೆ ನೀನ್ ಸಹಾಯಕನಾಗಿದ್ದೀಯ ಅಂತ ಹೇಳಿದ್ಯಾ. ಅದೇ ಪ್ರಕಾರವೇ ನಿನ್ನ ಜನರಿಗೆ ನೀನ್ ಸಹಾಯಕನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರನ್ನ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.